ನಗುತ್ತಾನ ಸಮಾಜ ಕಲ್ಯಾಣ ಇಲಾಖೆಗೆ ನಮ್ಮ ಅಜೆಂಡಾ ಒಂದಪ್ಪ, ಒಂದು ಅಜೆಂಡಾ ಒಂದೇ, ಸಮಾಜ ಕಲ್ಯಾಣ ಇಲಾಖೆ ನಮ್ ಸೇರ್ಸ್ಬೇಕು, ಅದೇ ನಮ್ಮ ಅಜೆಂಡಾ. ಬೇಡ ಬಹಳ ವರ್ಷ ಫಸ್ಟ್ ಇಯರ್ ಮಾಡ್ತೀವಿ ಸರ್. ಕ್ವಾಲಿಟಿ ಫುಡ್ ಅಂತೂ ಬೇಕು, ಯಾವ ಹ್ಯೂಮನ್ ಬೀಯಿಂಗ್ ಎಕ್ಸ್ಪೆಕ್ಟ್ ಮಾಡೋದು ಅದು. ಒಂದೊಂದ್ಸತಿ ಮನೆಗಳಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರ್ತಾವಲ್ಲ, ಕ್ವಾಲಿಟಿ ಟೆಸ್ಟ್ ಮಾಡೋಣ ಎವ್ರಿ ವೀಕ್. ನನ್ನ ಡಿಪಾರ್ಟ್ಮೆಂಟ್ ಗಳಿಂದ ಮಾಡಿ ಕೊಡ್ತೀನಿ. ಇವನ್ ವಾಟರ್ ಕ್ವಾಲಿಟಿ ಆಲ್ಸೋ ವಿ ಕ್ಯಾನ್ ಡೂ. ಯಾರಿಗೂ ಡಿಸೀಸಸ್ ಬರ್ಲಾರ್ದಂಗೆ ನಾವು ನೋಡ್ಕೋಬಹುದು. ಅಷ್ಟನ್ನು ನಾನು ಎವ್ರಿ ವೀಕ್ ಸೊ ದಟ್ ಮೇಡಮ್ ಏನೋ ಅಂದ್ರಿ ಮಕ್ಕಳ ಹತ್ರ ಹೆಂಗ್ ಮಾತಾಡ್ಬೇಕು ಮೇಡಮ್? ನೀವಾದ್ರೆ ಇವಾಗ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ಚಾಟ ನಿಮ್ದು ಗೋಳಿ ಮಕ್ಕಳ ನಮ್ಮ ಹತ್ರ ಪ್ರೂಫ್ ಇದೆ, ನಾವು ತೋರಿಸ್ತೀವಿ ಸರ್. ಎವಿಡೆನ್ಸ್ ಇದೆ ನಮ್ಮ ಹತ್ರ. ಆಯ್ತು ಬಿಡ್ರಿ, ನಾನು ಅಂದಿನಿ ಸರ್. ಅಲ್ಲ ಸರ್, ಒಂದೇ ಪ್ರಶ್ನೆ, ಹುಡುಗರು ಏನೋ ಬಾಯ್ ತಪ್ಪ ಅಂದಿದಾರ ಅಂತ ಅನ್ಕೊಳ್ರಿ. ನೀವು ಶಿಕ್ಷಕರಾದ್ರು ಅಂತಾರೋ ಮುಖ್ಯಸ್ಥರ ಅದೇ ತರ ಮಾತಾಡ್ತೀರಾ? ಅದೇ ತರ ಮಾತಾಡ್ತೀರಾ? ಅಲ್ಲ, ಇಲ್ಲಿ ಇಷ್ಟು ಜನ ಆರೋಪ ಮಾಡ್ತಾ ಇದಾರೆ. ಅವ್ರ ಆರೋಪ ಮಾಡಿದ ಕೇಳ್ಕೊಂಡಿರ್ಬೇಕು. ಅವ್ರೇನು ನಾವು ಹೇಳಿದ್ದೆಲ್ಲ ಕೇಳ್ಬೇಕು, ನಾವ್ ಹೇಳಿದವ್ರು ಕೇಳಲ್ಲ. ಅಲ್ಲ, ಹುಡುಗರಿಗೆ ಬುದ್ಧಿವಾದ ಹೇಳೋರು ನೀವಲ್ವಾ? ಯಾವ ರೀತಿ ನಡ್ಕೋಬೇಕಾಯ್ತಾ ಅದನ್ನ ಆತರ ಹೇಳ್ತಾರೆ. ಬುದ್ಧಿವಾದ ಹೇಳೋದು ನಾವು ನಮ್ಮ ಕರ್ತವ್ಯ, ನಾವ್ ಹೇಳಿದ್ದೀವಿ. ಅವ್ರು ಬುದ್ಧಿವಾದ ಹೇಳೋ ಅಂತ ಅಷ್ಟು ವಯಸ್ಸಾದ ಚಿಕ್ಕ ಹುಡುಗರಲ್ಲ, ಎಲ್ಲ ವಯಸ್ಸಾಗಿರೋ. ಅವ್ರು ಅರ್ಥ ಮಾಡ್ಕೋಬೇಕು. ಫೋಟೋಗ್ರಾಫ್ಸ್ ಇವ್ರು ಮಾಡಿರೋ ಪ್ರತಿಯೊಂದು ಎಷ್ಟು ನೀವು ಡಿಸಿಪ್ಲಿನರಿ ಆಕ್ಷನ್ ತಗೊಳ್ರಿ, ಅದ್ರಲ್ಲಿ ಏನು ತಪ್ಪಿದೆ? ತಗೊಳ್ರಿ. ಹುಡುಗರ ಮೇಲೆ ಆರೋಪ ಮಾಡಿ ನೀವ್ ಯಾಕೆ ಇದು ಮಾಡ್ತೀರಾ? ನೀವು ಆಕ್ಷನ್ ತಗೊಳ್ರಿ. ಯಾರೇ ಇಲ್ಲಿಗಲ್ ಆಕ್ಟಿವಿಟಿ ಮಾಡ್ಲಿ ಅವ್ರನ್ನ ಹೊರಗೆ ಹಾಕ್ರಿ ಅಷ್ಟರಿಂದ ಅಷ್ಟೇ. ಎಲ್ಲರನ್ನ ಯಾಕೆ ಇದು ಮಾಡ್ತೀರಾ ನೀವು? ನನ್ನ ಹೆಸರು ಶಶಿ ವಿ ಪೂಜಾರ್ ಅಂತ. ಇಲ್ಲಿ ನಮ್ಮ ವಿಜಯನಗರ ಕೃಷ್ಣದೇವರ ಯೂನಿವರ್ಸಿಟಿಯಲ್ಲಿ ST ಮಕ್ಕಳಿಗೆ ಫ್ರೀ ಊಟ ಕೊಡ್ತಿದ್ದಾರಂತೆ. ಆದರೆ ಫ್ರೀ ಊಟ ಬೇಡ ನಮಗೆ, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಊಟ ಬರಲಿ ಅಂತ ನಮ್ಮ ಬೇಡಿಕೆ. ನಮ್ಮ ಹಾಸ್ಟೆಲ್ನ ಸಮಾಜ ಕಲ್ಯಾಣ ಇಲಾಖೆ ಸೇರಿಸ್ತೀವಿ, ಅದೇ ನಮ್ಮ ಬೇಡಿಕೆ. ಆಮೇಲೆ ಇಲ್ಲಿ ಊಟದಲ್ಲಿ ದಿನ ಒಂದು ಹುಳ ಬರ್ತಾ ಇರೋದು, ಊಟ ರುಚಿ ಇಲ್ಲ, ಸರಿಯಾಗಿಲ್ಲ. ಅದರಿಂದ ಊಟ ಆರೋಗ್ಯ ಕೆಡ್ತಾ ಇದೆ. ಪೌಷ್ಟಿಕತೆ ಇಲ್ಲ, ತರಕಾರಿ ಇರೋದಿಲ್ಲ, ಚಿತ್ರಾನ್ನ, ಪುಳಿಯೋಗರೆ, ಫುಡ್ ಇರೋದಿಲ್ಲ. ಅದರಿಂದ ನಮ್ಮ ಹಾಸ್ಟೆಲ್ನ ಸಮಾಜ ಕಲ್ಯಾಣ ಇಲಾಖೆ ಸೇರಿಸಿ ಅಂತ ನಮ್ಮೆಲ್ಲರ ಬೇಡಿಕೆ ಇದು. ಈ ಆಹಾರ ತಿನ್ನೋದ್ರಿಂದ ನಮ್ಮ ವಿದ್ಯಾರ್ಥಿಗಳ ಆಹಾರ ಇದು ಆರೋಗ್ಯ ಕೆಡ್ತಾ ಇದೆ. ಪ್ರತಿಯೊಬ್ಬರಿಗೂ ಹೊಟ್ಟೆ ನೋವು, ನೆಗಡಿ, ಕೆಮ್ಮು, ಹೊಟ್ಟೆ ನೋವು ಜಾಸ್ತಿ ಎಲ್ರಿಗೂ. ಆದ್ರಿಂದ ಈ ಸಮಸ್ಯೆ ಬಗೆಹರಿಸಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು. ಟಿಫನ್ ಮಾಡಿಲ್ಲ ಸರ್ ಯಾರು. ಇಷ್ಟೊತ್ತಾದ್ರೂ ರಿಜಿಸ್ಟರ್ ಬಂದಿಲ್ಲ, VC ಸರ್ ಬಂದಿಲ್ಲ ಸರ್. ಬಂದಿಲ್ಲ ಸರ್, ಇನ್ನಾದ್ರೂ ಬಂದಿಲ್ಲ. 8:30 ನಾವು ಇಲ್ಲಿ ಕಾಯ್ತಾನೆ ಇದೀವಿ. ಇನ್ನು ಯಾರು ಬಂದು ನಮಗೆ ಪರಿಹಾರ ಕೊಟ್ಟಿಲ್ಲ, ಅದ್ರ ಬಗ್ಗೆ ಏನು ಕೇಳಿಲ್ಲ ನಮ್ಮನ್ನ ಯಾರು ಬಂದು.
ಹೆಸರು ದೇವೇಂದ್ರ ನಾಯಕ್ ಅಂತ ಸರ್. ನಾವು ಇಲ್ಲೇ ವಿಜಯನಗರ ಯೂನಿವರ್ಸಿಟಿ SC ಹಾಸ್ಟೆಲಲ್ಲಿ ಇದ್ದೀವಿ ಸರ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಸ್ಟೆಲನ್ನು ಇವರು ಟೆಂಡರಲ್ಲಿ ತಗೊಂಡು ಡೈರೆಕ್ಟ್ ಗೌರ್ಮೆಂಟಿಂದ ಫಂಡ್ ತಗೊಂಡು ನಮ್ಗೆ ಯಾವುದೇ ಥರದ ಪೌಷ್ಟಿಕ ಆಹಾರ ಕೊಡದೆ ಬೆಳಗ್ಗೆನೂ ಚಿತ್ರಾನ್ನ ಟಿಫನ್ ಕೊಟ್ಟರು, ನೈಟ್ ಕೂಡ ಚಿತ್ರಾನ್ನ ಪುಳಿಯೋಗರೆ ಅಂತ ಟಿಫನ್ ಕೊಡ್ತಾರೆ. ಯಾವುದೇ ಪೌಷ್ಟಿಕತೆ ಇರಲ್ಲ, ಊಟದಲ್ಲಿ ಹೈಜಿನ್ ಕೂಡ ಇರಲ್ಲ, ಹುಳ ಸಿಗ್ತಾನೆ ಇರುತ್ತೆ. ಇವ್ರು ಕೇಳೋಕೆ ಹೋದರೆ 10-12 ವರ್ಷದಿಂದ ನಾವು ಇದನ್ನೇ ನೋಡ್ತಾ ಇದ್ದೀವಿ. ಏನು ಮಾಡ್ಕೊಳಕ್ಕಾಗಲ್ಲ ಹೋಗ್ರಿ ಅಂತ ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ. ಈ ಕ್ವಶನ್ದಲ್ಲಿ ಕೂಡ ಮಾಡ್ತಾರೆ. ಅದ್ರ ವಾರ್ಡನ್ ಸರ್ ಮೋಹನ್ ದಾಸ್ ಸರ್ ಅಂತೇಳಿ ಅವ್ರದ್ದು ವಿಡಿಯೋ ಕೂಡ ಇದೆ ನಮ್ಮ ತಗ. ಇಷ್ಟು ಹೇಳಕ್ಕೆ ಬೆಸ್ಟ್ ಸರ್. ಏನು ನಾವು ಕಳೆದ ಈಗ 2 ವರ್ಷಗಳಿಂದ ಈಗ ಇದೇ ಹಾಸ್ಟೆಲಲ್ಲಿದ್ದೀವಿ. ನಾವು ಅನೇಕ ಬಾರಿ ಹೋರಾಟ ಮಾಡಿ ಇದನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿಸಬೇಕು ಅಂತ ನಾವು ಅನೇಕವಾಗಿ ಹೋರಾಟ ಮಾಡಿ ಹಳೆ VCಗೂ ರಿಜಿಸ್ಟ್ರಿಗೂ ಎಲ್ಲರಿಗೂ ಲೆಟರ್ಗಳನ್ನು ಕೊಟ್ಟು ಹಾಗೂ ನ್ಯೂಸ್ ಕೂಡ ಮಾಡಿದ್ರು ಕೂಡ ಇದ್ರ ಬಗ್ಗೆ ಯಾರೂ ಪ್ರತಿಕ್ರಿಯೆ ನೀಡಿಲ್ಲ. ಕೇಳಿದರೆ ಆಗ ಸೇರಿಸ್ತೀವಿ ಈಗ ಸೇರಿಸ್ತೀವಿ ಅಂತ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಹೊರತು ಇದುವರೆಗೆ ಕಾರ್ಯಾಚರಣೆ ಆಗಿಲ್ಲ. ಅದು ಬೇರೆ ಇದೇನಾಗಿದೆ ಅಂದರೆ ಟೆಂಡರಲ್ಲಿ ಇವರು ದುಡ್ಡು ಉಳಿಸೋಕ್ಕೋಸ್ಕರ ಆಹಾರದಲ್ಲಿ ಏನೇನು ಬೆರೆಸ್ತಾರೋ ಗೊತ್ತಿಲ್ಲ, ಅದನ್ನು ತಿನ್ನೋಕ್ಕೂ ಆಗಲ್ಲ. ಅದು ಬೇರೆ ಎಷ್ಟೋ ಜನ ಅಸ್ವಸ್ಥರಾಗಿ ಏನು ಆಸ್ಪತ್ರೆ ಸೇರಿದ ದಾಖಲೆಗಳು ಕೂಡ ಇದ್ದಾವೆ. ಅದು ಅಲ್ಲದೆ ಇದರಲ್ಲಿ ಹುಳಗಳು ಕೂಡ ಕಂಡು ಬಂದಿರೋದು ಗೊತ್ತಾಗಿದೆ. ಹಾಗಾಗಿ ಈ ಊಟವನ್ನು ಸರಿಪಡಿಸಬೇಕಂದ್ರೆ ಈ ಟೆಂಡರಿಂದ ಆಗಲ್ಲ. ಇದನ್ನು ಸಮಾಜ ಕಲ್ಯಾಣ ಇಲಾಖೆಗೆ ಒಪ್ಪಿಸಬೇಕು ಹಾಗೂ ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ ಕೊಟ್ಟು ಅವರ ಭವಿಷ್ಯವನ್ನು ಕಾಪಾಡಬೇಕಂತ ನಾನು ಎಲ್ಲ ಕೇಳ್ಕೊಂತಿದ್ದೀನಿ. ಹೇಳ್ತಾರೆ ಅವರಿಗೆ ಕೆಲಸ ಮಾಡೋರಿಗೆ ಹೇಳ್ತಾರೆ ಏನು ಇದೆಲ್ಲ ಅವ್ರು ಹೇಗೆ ವಂಚನೆ ಮಾಡ್ತಾರೆ. ಅವ್ರು ಏನಂತಾರೆ ಅಂದರೆ ಇವ್ರು ಏನು ಹೇಳಿದ್ರೆ ಅವ್ರು ಕೇರ್ ಮಾಡಂಗಿಲ್ಲ. ಅವ್ರು ಅಡಿಗೆ ಮಾರು ಅವ್ರು ಎಷ್ಟಂದ್ರೆ ಸೀದಾ ಶಿಖರ ಏರ್ಬಿಟ್ಟಿದ್ದಾರೆ. ಅವರು ಹುಡುಗರು ಒಂಥರ ಏನಪ್ಪ ಕೀಳು ಮಾಡಿದಾಗ ಏನು ಅವ್ರ ಮನೆಯವ್ರಿಗೆ ಯಾವ್ದಾರು ಇಷ್ಟ ಊಟ ಆಗ್ತಿದ್ರಿಲ್ಲ ಗೊತ್ತಿಲ್ಲ. ಅವರು ಹುಡುಗರಿಗೆ ಯಾವ್ದಾರು ಕೀಳು ಮಾಡ್ದೆ ನೋಡ್ತಾರೆ. ಅಷ್ಟೇ ಆಗಿದೆ ಇದು. ಅದು ಒಂದ್ಸರಿ ಹೋದ ವರ್ಷ ನಾವು ಸ್ಟ್ರೈಕ್ ಮಾಡಿದಾಗ ನಾಯಿಗೆ ಅವಲಕ್ಕಿದ್ರೆ ನಾಯಿನೂ ಕೂಡ ತಿನ್ನಲಿಲ್ಲ ಅಂತ ಊಟನ ಹುಡುಗರಿಗೆ ಆಗ್ತಿದ್ದಾರೆ. ಅವರ ಕಾಂಟ್ರಾಕ್ಟರ್ಗಳು ಏನು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಇದನ್ನು ಸಮಾಜ ಕಲ್ಯಾಣಕ್ಕೆ ಸೇರಿಸಬೇಕಂತ ನಾವೆಲ್ಲ ಒತ್ತಾಯ ಮಾಡ್ತೀವಿ. My name is Jem Reddy. I am from Department of English. I'm here to tell you that the problems of hostel students who have been facing in this hostel for since 12 years. There are so many problems. It's not only about the warm or not only about the food. They provide low quality food which contains there is nothing. There is no vitamins. There is no protein. It's not all good for students. We all every day feeling dizzy. It's very kind of low quality and we don't want to eat that. Even though we have told them we have completed the sins many times, but they're not reacting against those problems. So we are still facing that problems. We want justice. That's why we are all informing you that. ಹಾಸ್ಟೆಲಲ್ಲಿ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಈ ಯೂನಿವರ್ಸಿಟಿಯಲ್ಲಿ ಫಸ್ಟಿಗೆ ಬಂದರೆ ಮೈನ್ ಹುಡುಗರಿಗೆ ಒಂದು ವ್ಯವಸ್ಥೆ ಸರಿಯಾಗಿಲ್ಲ. ಹಾಸ್ಟೆಲ್ ವ್ಯವಸ್ಥೆ ಅಂತೂ ಬಂದು ಹಾಸ್ಟೆಲ್ ವ್ಯವಸ್ಥೆಗೆ ಬಂದರೆ ತುಂಬ ಕೀಲಾಗಿದೆ ಸರ್. ವಾರ್ಡನ್ ಸರ್ಗೆ ಹೇಳಿದ್ರೆ ವಾರ್ಡನ್ ಸರ್ ನಮ್ಗೆ ಸಂಬಂಧ ಇಲ್ಲ, ಇದು ಟೆಂಡರ್ಗೆ ಹೋಗಿದೆ, ಟೆಂಡರ್ಗೆ ಸಂಬಂಧ ಇದೆ. ಅಡುಗೆಯವ್ರು ಬರ್ತಾರೆ, ಅಡುಗೆಯವ್ರಿಗೆ ಯಾಕೆ ಈ ಥರ ಊಟ ಮಾಡಿಕೊಡ್ತಾ ಇದ್ದೀರಾ ಅಂತ ಅಡುಗೆಯವ್ರನ್ನ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಅವ್ರು ಏನು ಕೊಡ್ತಾರೆ ಅದು ನಾವು ಮಾಡ್ತೀವಿ ಅಂತಾರೆ. ನಾವು ಯಾರನ್ನ ಕೇಳಬೇಕು ಅಂದರೆ ಟೆಂಡರ್ನ ಕೇಳಬೇಕು ಅಂತಾರೆ. ವಾರ್ಡನ್ ಸರ್ಗೆ ನಾವು ವಾರ್ಡನ್ ಸರ್ಗೆ ಪ್ರತಿದಿನ ನಾವು ಹೇಳಿದ್ರು ಅವರು ವಾರ್ಡನ್ ಸರ್ ಅಸಲು ಬರೋದೇ ಇಲ್ಲ ಸರ್. ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲಿ ಬರೋಲ್ಲ. ನಾನು ಫಸ್ಟ್ ಸೆಮ್ಗೆ ಬಂದು ಇದು ಸೆಕೆಂಡ್ ಸೆಮ್ ಆಗಿದ್ದೀನಿ. ಇವತ್ತು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ಮಲ್ಲಿ ಇವತ್ತು ನೋಡ್ತಾ ಇದ್ದೀನಿ ಸರ್ ನಾನು ವಾರ್ಡನ್ ಸರ್ನ. ಅವ್ರು ಸರಿಯಾಗಿ ನೋಡೋದಿಲ್ಲ, ಸರಿಯಾದ ಊಟನೂ ಕೊಡೋದಿಲ್ಲ. ಅದು ಊಟದಲ್ಲಿ ಹುಳುಗಳು ಏನಂದ್ರೆ ಅದೇ ಸಿಗ್ತಾನೆ ಇರ್ತವೆ. ಕೇಳಿದ್ರೆ ಅವರು ತಲೆಗೆ ಹಾಕೊಳೋದಿಲ್ಲ. ನಿಮ್ಗೆ ಸಿಗ್ದಾಗ ಕೊಡಿ, ನಿಮ್ಗೆ ಸಿಗ್ದಾಗ ಕೊಡಿ ಅಂತಾರೆ. ಇದೇ ರೀತಿ ನಾವು ಕೇಳ್ತಾನೆ ಬಂದಿದ್ದೀವಿ. ನಮ್ಮ ಸೀನಿಯರ್ ನಾವೇ ಅಲ್ಲ, ನಮ್ಮ ಸೀನಿಯರ್ ಸಮೇತ ಕೇಳಿದ್ದಾರೆ. 12 ವರ್ಷದಿಂದ ಕೇಳ್ತಾನೆ, ಯೂನಿವರ್ಸಿಟಿ ಓಪನ್ ಆಗಿ ಹಾಸ್ಟೆಲ್ಸ್ ಓಪನ್ ಆದಾಗಿಂದ ಕೇಳ್ತಾನೆ ಬಂದಿದ್ದಾರೆ ಸರ್. ಇವತ್ತುವರೆಗೂ ಮಾಡ್ಕೊಂತಿಲ್ಲ. ವಾರ್ಡನ್ ಸರ್ 12 ಇದೇ ಮಾತೆ ಅಂತಾರೆ. 12 ವರ್ಷದಿಂದ ಯಾರು ಬಂದರೂ ಏನು ಮಾಡೋಕ್ಕಾಗಿಲ್ಲ, ನೀವು ಇವಾಗ ಬಂದು ಏನು ಮಾಡೋಕ್ಕಾಗುತ್ತೆ ಅಂತ ಇದ್ದಾರೆ. ನೋಡಿ 12 ವರ್ಷದಿಂದ ಮಾಡೋಕ್ಕೆ ಬರ್ದೇ ಇರ್ತಕ್ಕಂಥದ್ದು ನೋಡಿ. ಫಸ್ಟ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಮಾನ್ಯ ಕುಲಪತಿಗಳಿಗೂ ಸಮೇತನೂ ಒಂದು ಲೆಟರ್ ಕೊಟ್ಟಿದ್ದಾರೆ. ಇನ್ನೂ ಅವ್ರು ಏನು ಗಮನಕ್ಕೆ ತಗೊಂಡಿಲ್ಲ, ಇವತ್ತಿಗೂ ಮಾಡಿಲ್ಲ ನೋಡಿ. ಇಲ್ಲಿ ಮತ್ತೆ ಮಾನ್ಯ ಕುಲಸಚಿವರಿಗೂ ಸಮೇತ ಲೆಟರ್ ಕೊಟ್ಟಿದ್ದಾರೆ. ಕುಲಸಚಿವರು ಸಮೇತ ಮಾಡೋಕ್ಕಾಗಿಲ್ಲ. ಮತ್ತು ನೋಡಿ ಮಾನ್ಯ ಉಪನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಬಳ್ಳಾರಿ ಅವ್ರಿಗೂ ಸಮೇತ ಲೆಟರ್ ಕೊಟ್ಟಿದ್ದಾರೆ. ಅವರು ಬಂದು ಇನ್ನೂ ಮುನ್ನೆಚ್ಚರಿಕೆ ಏನು ಲೆಟರ್ ತಗೊಂಡಿಲ್ಲ. ಮತ್ತು ನೋಡಿ ಇಲ್ಲಿ ಕುಲಪತಿಗಳಿಗೂ ಸಮೇತ ಲೆಟರ್ ಕೊಟ್ಟಿದ್ದಾರೆ. ಇಷ್ಟು ಲೆಟರ್ಗಳು ಕೊಟ್ಟರು ಸಮೇತ ಅವ್ರು ಯಾರು ಏನು ಬಂದಿಲ್ಲ, ನೋಡಿ ಆಕ್ಷನ್ ತಗೊಂಡಿಲ್ಲ, ಏನು ಮಾಡಿಲ್ಲ ಸರ್. ಅವರು ಸರ್ ಅವ್ರಿಗೆ ನಾವು ಮಾತಾಡೋಕೆ ಹೋದ್ರೆ ಏಕವಚನದಲ್ಲಿ ಮಾತಾಡ್ತಾರೆ. ನೀವು ಫಸ್ಟು ಕೇಳೋದು ಏನು ಮಾತಾಡ್ತಾರೆ ಸರ್ ಅವರು. ನಾವು ಸರ್ ಈ ಮಾತಾಡ್ತಾ ಇದ್ದೀವಿ ಅಂದರೆ ಯಾವ ಹಾಸ್ಟೆಲ್ ಹುಡುಗ ಅಂತ ಮಾತಾಡೋದಿಲ್ಲ ಸರ್ ಅವರು. ಯಾವ ಹಾಸ್ಟೆಲಿಂದ ಕಂಪ್ಲೇಂಟ್ ಕೊಡ್ತಾ ಇಲ್ಲ, ಯಾವ ಡಿಪಾರ್ಟ್ಮೆಂಟಿಂದ ನೀವು ಬಂದು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಡಿಪಾರ್ಟ್ಮೆಂಟಿಂದ ಮಾತ್ರ ಯಾಕೆ ಆ ವಿಷಯ ಯಾಕೆ ಕೇಳ್ತಾ ಇದ್ದಾರೆ ಅನ್ನೋದು ಸಮೇತ ನಮ್ಗೆ ಇವತ್ತು ಅರ್ಥ ಆಗ್ತಾ ಇಲ್ಲ. ಯಾಕೆ ಡಿಪಾರ್ಟ್ಮೆಂಟಿಂದ ಯಾಕೆ ಡಿಪಾರ್ಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ಅದು ಇವತ್ತು ನಮ್ಗೆ ಅರ್ಥ ಆಗ್ತಿಲ್ಲ. ಸೀಕ್ರೆಟ್ ಅದ್ರ ಹಿಂದೆ ಸೀಕ್ರೆಟ್ ಏನಿದೆ ಅಂತ ನಮ್ಗೆ ಇವತ್ತು ಗೊತ್ತಿಲ್ಲ. ಬಟ್ ಯಾವ ಹಾಸ್ಟೆಲ್ ಹುಡುಗ ಅಂತ ಕೇಳೋದು, ಅವರು ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳೋ ಬದಲು ಯಾವ ಹಾಸ್ಟೆಲಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಕೇಳಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಅವ್ರು ಇದನ್ನು ಇಷ್ಟು ದಿನ
ದಿನ ಅವರು ನಮಗೆ ಏನು ಮಾಡ್ಕೊಡ್ತಾ ಇಲ್ಲ. ಹಾಸ್ಟೆಲ್ಗೆ ಬರೋದಿಲ್ಲ, ಅವ್ರು ನೋಡೋದಿಲ್ಲ, ನಮ್ಮ ಸೌಲಭ್ಯಗಳು ಏನಾಗೋದಿಲ್ಲ ಸರ್. ಹಾಸ್ಟೆಲಿಂದ ಒಂದು ಗುಣಿ ಇದೆ ಸರ್, ದೊಡ್ಡದಾಗಿ ಗುಣಿ ಇದೆ. ಅಲ್ಲಿ ಎಲ್ಲ ವೇಸ್ಟ್ ನೀರು, ಹಾಸ್ಟೆಲಿಂದ ಬರ್ತಕ್ಕಂಥ ವೇಸ್ಟ್ ನೀರು ಎಲ್ಲ ಹೋಗೋದು ಅಲ್ಲೇ. ತುಂಬ ಸೊಳ್ಳೆಗಳಿದೆ ಸರ್, ಬಂದು ಕಚ್ಚುತ್ತವೆ ಅಂದರೆ ಹೆಂಗೆ ಕಚ್ಚುತ್ತವೆ. ನೈಟಲ್ಲಿ ಫ್ಯಾನ್ಗಳಿರೋದಿಲ್ಲ. ಎಷ್ಟೋ ನಮ್ಮ ರೂಮಲ್ಲಿ ಸರ್, ನಾವು ಫಸ್ಟ್ ಸೆಮಿಂದ ನಾವು ಕೇಳ್ಕೊತಾನೆ ಬಂದಿದ್ದೇವೆ, ಒಂದು ಫ್ಯಾನ್ ಹಾಕ್ಕೊಟ್ಟಿಲ್ಲ ಅವರು. ಸೊಳ್ಳೆಗಳು ನೋಡಿದೆ ಸರ್, ನೈಟು ಕರೆಂಟ್ ಹೋಯ್ತು ಅಂದರೆ ಸಾಕು, ಬರೀ ಸೊಳ್ಳೆಗಳು ಬಂದು ಕೂತ್ಕೊತೇವೆ ಸರ್. ಎಷ್ಟೋ ಸರಿ ನಾವು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದಿದ್ದೀವಿ. ನಾವು ಇವಾಗೂ ಸಮೇತನು ಸರ್ ಹಾಸ್ಟೆಲಲ್ಲಿ ನಾವು ರಿಪೋರ್ಟ್ಗಳು ಸಮೇತ ಹಾಸ್ಪಿಟಲ್ ತೋರಿಸ್ಕೊಂಡು ಬಂದಿದ್ದು ಹಂಗೆ ಇದ್ದೇವೆ ಸರ್. ಅವು ಬೇಕಂದರೆ ನಾವು ತೋರಿಸ್ಕೊಡ್ತೀವಿ, ಅದು ಹಾಸ್ಟೆಲಲ್ಲೇ ಇದ್ದಾವೆ, ಎತ್ತಿಕ್ಕಿದ್ದೀವಿ ನಾವು. ಏನು ಸರ್ ಅವರು ಒಂದು ವಿಷಯ ನಾವು ಹೇಳಿದ್ರು ತಗೋದ್ರೆ, ನಾವು ಏನಾದರೂ ಮಾತಾಡೋಕ್ಕೆ ಹೋದರೆ ಯಾವ ಕಡೆಯಿಂದ ಬಂದಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾತಾಡ್ತೀರಾ ಅಂತ ಮಾತಾಡ್ತಾರೆ. ತುಂಬ ಏಕವಚನದಲ್ಲಿ ಮಾತಾಡ್ತಾರೆ ಸರ್. ಸರ್ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಒಪ್ಪಿಸ್ಬೇಕು ಅಂದರೆ ಸಮಾಜ ಕಲ್ಯಾಣಕ್ಕೆ ಕೊಡಬೇಕು ಅಂತ ಸರ್. ಈ ಟೆಂಡರ್ ಕೂಗಿ ಅವ್ರು ಕೊಡೋದು ಊಟ ಸರಿ ಆಗ್ತಾ ಇಲ್ಲ ಸರ್. ಅವ್ರು ಹೊಟ್ಟೆ ತುಂಬ ಕೊಡೋಲ್ಲ. ಒಬ್ಬ ಹುಡುಗ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಂಡ್ರೆ ಕೆಳಗಡೆಯಿಂದ ಒಬ್ಬ ಹುಡುಗನಿಗೆ ಊಟ ಕೊಡೋದಿಲ್ಲ ಸರ್. ಹುಡುಗ ಮಲ್ಕೊಂಡಿದ್ದೇನೆ ಊಟ ಕೊಡಿ ಅಂತ ಕೇಳ್ಕೊಂಡ್ರು ಸಮೇತ ಕೊಡೋದಿಲ್ಲ ಸರ್. ಅವ್ರು ಮಲ್ಕೊಂಡಿರೋ ಪೇಷಂಟ್ ಹುಡುಗನೇ ಕರ್ಕೊಂಡ್ಬಂದು ಊಟ ಕೊಡಿ ಅಂತ ಎತ್ಕೊಂಡು ಹೋಗೋಕೆ ಕೇಳ್ತಾರೆ ಸರ್. ಮಲ್ಕೊಂಡಿರೋರು ಬಂದು ಅವು ಬೊಟ್ಟಲು ತಗೊಂಡು ಹೋಗೋಕ್ಕಾಗುತ್ತಾ ಸರ್ ಊಟನ? ಅವ್ರ ಮಕ್ಕಳೇ ಆಗಿರ್ಬೋದು ಸರ್. ಇವಾಗ ನಾವು ಇಲ್ಲಿ ಯೂನಿವರ್ಸಿಟಿಯಲ್ಲಿ ಇದ್ದೀವಿ ಅಂದರೆ ನಾವು ಅವ್ರ ಸ್ಟೂಡೆಂಟ್ಸೇ ಆಗಿರ್ತೀವಿ ಸರ್. ಎಲ್ಲರೂ ಅವ್ರ ಮಕ್ಕಳೇ ಆಗಿರ್ತೀವಿ ಸರ್ ನಾವು. ಆದರೆ ಅವ್ರು ಪೇಷಂಟ್ಗೆ ಸಮೇತ ಅವರು ಒಂದು ಕರುಣೆ ಇಲ್ದಿರೋ ಪೇಷಂಟ್ನ ಕರ್ಕೊಂಬಂದು ಊಟನ ತಗೊಂಡು ಹೋಗಿ ಅಂದರೆ ಇನ್ನು ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ನೋಡಿ ಸರ್. ಅವರು ಇದರಲ್ಲೇ ತಿಳ್ಕೊಬೇಕಾಗುತ್ತೆ ಸರ್ ಅವ್ರಿಗೆ. ಯೂನಿವರ್ಸಿಟಿಯಲ್ಲಿ ಇದ್ದೀನಿ, 8:45 ಹೋಗಿನಿ ಇಲ್ಲಿಂದ, ಹೌದಲ್ಲ. ನಾನು ಸ್ನಾನ ಮಾಡಿಕೊಂಡು ನನ್ನ ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡು ಬರಬೇಕಲ್ಲ. ಹೇಳಿದ್ನಲ್ಲ 10:30 ಬರ್ತೀನಿ ಅಂತ. ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೇಳ್ತೀನಿ, ನಿಮಗೆ ಪರಿಹಾರನೂ ಕೊಡ್ತೀನಿ, ಸಾಕಷ್ಟು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀನಿ. ಆದರೆ ನೀವು ಬೆಳೆಸೋಂಥದ್ದು ಏನಿದೆ ಆಯ್ತಾ, ನೀವು ಬೆಳೆಸೋದಿದ್ದರೆ ನಂದೇನು ಅಭ್ಯಂತರ ಇಲ್ಲ. ನೀವು ಸರ್ ಮುಂದುವರಿಸ್ತೀವಿ ಅಂದರೆ ಮುಂದುವರಿಸಿ. ಯಾಕಂದರೆ ನಿಮಗೆ ನಾನೇ ಬಂದು ಹಾಸ್ಟೆಲ್ಗಳಿಗೆ ಮೀಟ್ ಮಾಡ್ತೀನಿ. ನಿಮಗೆ ಬೆಳಗ್ಗೆನೂ ಇಲ್ಲೇ ಇರ್ತೀನಿ, ರಾತ್ರಿ 8 ಗಂಟೆಗೆ ಹೋಗ್ತೀನಿ. ನೀವು ಎನಿ ಟೈಮ್ ನಾನು ಫೋನ್ ಮಾಡ್ಬೋದು, ಕೇಳ್ಬೋದು. ಪ್ರತಿಯೊಂದು ಸಮಸ್ಯೆಗೂ ನಿಮಗೆ ನಗ್ನಗ್ತಾ ಉತ್ತರ ಕೊಟ್ಟು ಹೋಗ್ತೀನಿ, ಎಲ್ಲ ಮಾಡಿ ಹೋಗ್ತೀನಿ. ನೀವು ಹಿಂಗೆ ಯಾಕೆ ಬೆಳೆಸಿದ್ರೆ ಆಮೇಲೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆಯಲ್ಲ ಸರ್. ಫ್ರೀ ಊಟ ಕೊಡ್ತೀವಿ ಅಂದಿದ್ರಲ್ಲ ಸರ್, ಎಸ್.ಟಿ.ಗೆ ಫ್ರೀನಾ ಸರ್ ನಮಗೆ ಊಟ? ಎಸ್.ಟಿ. ನಾವು ಈಗ ಯೂನಿವರ್ಸಿಟಿ ಫಂಡಲ್ಲೇ ಕೊಡ್ತಾ ಇದೀವಿ. ಫ್ರೀ ಅಂದ್ರಲ್ಲ ಸರ್, ಫಂಡ್ ಯಾವ ಪರಿಹಾರ ತಗೊಂತೀಯ? ನಂದೇನಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಏನೋ ಒಂದಿಷ್ಟು ಹಾಸ್ಟೆಲ್ ಸಮಸ್ಯೆಯನ್ನು ತಂದಿದ್ದರು, ಪರಿಹಾರ ಮಾಡ್ತೀವಿ. ಬಟ್ ಅವ್ರು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಅವ್ರು ನಾನು ಮುಕ್ತವಾಗಿ ಎಲ್ಲದೂ ಕೊಟ್ಟಿದ್ದೀನಿ. ಅವ್ರ ಹಾಸ್ಟೆಲ್ಗಳಿಗೆ ಭೇಟಿ ಕೊಡ್ತಾ ಇರ್ತೀನಿ, ಅವ್ರು ಕರೆದಾಗೆಲ್ಲ ಹೋಗ್ತೀನಿ, ನಾನು ದಾರ್ಯಾಗ ಮಾತಾಡ್ಸಿ ಹೋಗ್ತೀನಿ. ಆದರೂ ಇಲ್ಲಿ ಬಂದಿದ್ದಾರೆ, ಪರಿಹಾರ ಖಂಡಿತ ಇದೆ. ಓಕೆ, ಅದು ಹಾಕ್ಸ್ಕೊಡ್ತೀನಿ. ಹಾಂ ಹಾಕಿ ಇಲ್ಲಪ್ಪ ಮಾತಾಡ್ಕೊಂಡು ಓಕೆ. ಇದೆ ಹೆಲ್ತ್ ಕೇರ್ ಸೆಂಟರ್ ಇದೆ, ಬೆಳಗ್ಗೆ ಒಬ್ಬರು ನಡೆಸಿರ್ತಾರೆ, ರಾತ್ರಿನೂ ನಡೆಸಿರ್ತಾರೆ. ಆಮೇಲೆ ನಾವು ಈಗಾಗಲೇ ನಿಮಗೆ ಗೊತ್ತಿದೆ ಒಂದು ವೆಹಿಕಲನ್ನು ಪರ್ಚೇಸ್ ಮಾಡಿದ್ದೀವಿ, ದಾನಿಗಳಿಂದ ಹಿಡಿದು ಅದನ್ನು ನಾವು ಡ್ರೈವರ್ ಇಟ್ಟಿದ್ದೀವಿ. ರಾತ್ರಿ ಅದಕ್ಕೋಸ್ಕರನೇ ವಿಮ್ಸಿಗೆ ನಾವು ಹೇಳಿರ್ತೀವಿ. ವಿಮ್ಸ್ ಇವನ್ ಯಾರೂ ಬರಲಿಲ್ಲ ಅಂತ ಹೇಳಿದರೆ ನಾನೇ ಸ್ವತಃ ಬಂದು ಸಾಕಷ್ಟು ಸರಿ ಕರ್ಕೊಂಡೋಗಿನಿ ರಿಜಿಸ್ಟರ್. ಓಕೆ, ಇನ್ನೊಂದು ಸರ್ ಸಮಾಜ ಕಲ್ಯಾಣ ಇಲಾಖೆ ಸೇರಿಸಿ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ನಾಳೆ ನಾವು ವೈಸ್ ಚಾನ್ಸಲರು ಸೆಕ್ರೆಟರಿ ಸರ್ ಮೀಟ್ ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.